ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದೊಣೆ ಗಂಗಮ್ಮನ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೊಣೆ ಗಂಗಮ್ಮನ ಪೂಜೆ ಎಲ್ಲಿ ಅಂದರೆ ಅದು ನಿಟ್ಟೂರಿಂದ ಆಚೆ ಬರುತ್ತೆ, ಕೊಂಡ್ಲಿ ಕ್ರಾಸು ಅಂತ. ಸೊ ನಮ್ಮೂರ ಕಡೆನೇ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗಂತೂ ನಮ್ಮೂರಿಗೆ ಹೋಗೋದು ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಈ ಥರ ರೋಡ್ ಮಾಡಿದಾರಲ್ಲ, ಫ್ಲೈಓವರ್ ಎಲ್ಲ. ಸೊ ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು ಅನ್ನೋ ಒಂದು ಖುಷಿ, ಮತ್ತು ಒಂಥರ ನಮಗೆ ಇದು ಏನು ಜರ್ನಿ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ ರೋಡ್ ಚೆನ್ನಾಗಿರೋದ್ರಿಂದ. ಸೊ ಇದೇ ನೋಡಿ ದೊಣೆ ಗಂಗಮ್ಮನ ಪೂಜೆ ಮಾಡೋ ಜಾಗ. ಇದನ್ನು ಕಾರೆಕುರ್ಚಿ ಅಂತಲೂ ಕರೀತಾರೆ. ಇಲ್ಲಿಗೆ ಪೂಜೆ ಮಾಡಿಸೋದು ಏನಕ್ಕೆ ಎಲ್ಲರೂ ಬರೋದು ಅಂದರೆ, ಮಕ್ಕಳು ಇಲ್ಲದಲೇ ಇರೋರು ಇಲ್ಲಿಗೆ ಬಂದು ಆರೈಕೆ ಮಾಡಿಕೊಂಡ್ರೆ ಸೊ ಮಕ್ಕಳಾಗುತ್ತೆ ಮತ್ತು ಚೆನ್ನಾಗಿರ್ತಾರೆ ಅನ್ನೋದೊಂದು ಭಾವನೆ. ನನಗೆ ಒಂದು ಮಗು ಅಬಾರ್ಷನ್ ಆಗಿತ್ತು ಮತ್ತು ಒಂದು ಮಗು ತೀರೋಗಿತ್ತು. ಹಾಗಾಗಿ ಯಾರೋ ಹೇಳಿದರು ಐನರು, ಇಲ್ಲಿಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಅಂದರೆ ಒಂದು ಆರೈಕೆ ಮಾಡ್ಕೊಳ್ಳಿ, ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ, ಹಾಗಾಗಿ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ತೇಜು ಹುಟ್ಟಿದ್ದು. ಸೊ ಆವತ್ತಿಂದ ನಾನು ಇವತ್ತವರೆಗೂ ವರ್ಷ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ರಾಗದ ನಡಿ ನೋಡಿದಿಲ್ಲ, ಜಂಪಿಗೆ ನಡೆದಿದ್ದೀವಲ್ಲ, ಬಾಗಿಲು ಹೋಗ್ಕೊಂಡು ತಂದಿದ್ದೀವಿ ರಾಗದ ನಡಿ ಗೊತ್ತಿಲ್ಲಕ್ಕಲ್ಲ, ಅವೆಲ್ಲ ಒಂದು ಕಡ್ಡಿ ಗಾಡಿ ತಗೊಂಡು ಬರೋದು. ಅದೆಲ್ಲ ಮುಂದೆ ಬರ್ತಾರೆ ಗಾಡಿ ಗೊತ್ತಿಲ್ಲ ನಮಗೆ. ಪಾಪ ಅಮ್ಮಗೆ ಬಿರಿಯಾನಿ ಎಷ್ಟು ಜನ ಮಕ್ಕಳಿದ್ದೀರೋ? 3 ಜನ ಅವರು ಇವತ್ತಲ್ಲ ಅಲ್ವಾ? 4 4 12 ಆಗ್ತಾ ಇಲ್ಲ. 30 30 60 60 21 ಕೊಡುವ, ನೀವು ಹೆಚ್ಚಿಗೆ ಕೊಡಿ. ಯಾರು ಬೈಯಂಗಿಲ್ಲ ನೋಡು. ಬೆಳಗ್ರಿ ಬೇಗ ಬೇಗ ಜೊತೆಲಿದ್ದೀರಾ? ಮಕ್ಕಳೆಲ್ಲ ಮಾಡಿ ಸುಮ್ಮನೆ ಸಾಕು. ಅವೇ ನೋಡಿ ಕಾಣಿಸಲ್ಲ. ಮುಂದೆ ಜಯವೆಂದು ಬೆಳಗುವೆ ಸಕಲ ದೇವರಿಗೆ, ಜಯ ದೇವ ಜನಕ್ಕೆ ಎಂದು ಕಳನಾದಾದಿ ಎಂದು ಕಳನಾದಾದಿ ಜನಿಯಿಲ್ಲದಂದು ಜನಿಯಿಲ್ಲದಂದು ಇಂದೂದರ ಮುಖಲೀಲೆ ಇಲ್ಲದಂದು ಒಂದೇ ಸಾಕಲಿ. ಯಾರು ಜನ ಪಡಿಸಿದರು ಇವೆಲ್ಲ ಸದರ ಮಾಡ್ಕೊಂಡು ಹುಡುಗರು ಅವರ ಪ್ರೀತಿ ಜಾಸ್ತಿ ಇರೋಂಗೈತಿ.
ಈಗ ಹಂಗೆ ನೋಡಮ್ಮ ಎಷ್ಟೊಂದು ಜನ ಮಕ್ಕಳು 5 ಜನ ಅವ್ರು ಅವರೇ ದೇವ್ರು. ನೋಡಿ ಅಲ್ಲಿ ನೋಡಿ ಸರ್ ಎಲ್ಲ ಏನು ಪೂಜೆ ಐತಿ ನೋಡಿ ತಿನ್ನಕ್ಕೆ ಬಿಟ್ಟಿರೋದು ಎಲ್ಲ ಸೆಟ್ಟಿಂಗ್ ಮಾಡ್ತೀರಾ ಮನೆಗಾಗಕ್ಕೆ ಎಷ್ಟಾಗುತ್ತೆ ಬಾಳೆಹಣ್ಣ ಇಬ್ಬರೇ ಕೊಡಿವಲ್ಲ ಅದನ್ನೇ ಕೊಟ್ಟು ಬೇಡವಂತಂದು ಹಂಗಾದ್ರೆ ಸೇರಿಸ್ಕೊಡ್ರಿ ಕಾಣಿಸ್ತಾರ ಪರವಾಗಿಲ್ಲ 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 ಯಾರಿಗೆ ಬರಲ್ಲ ಈ ಕಡೆ ದಿವಸ ನೀಟಾಗಿ ಬರೋಂಗಿಲ್ಲ ತೆಗಿ ನೋಡಿ ನಿಮ್ಮ ಸಾಮಾನು ನಿಮ್ಗೆ ಹೆಂಗೆ ಸಿಕ್ಕೈತಿ ಇವಾಗ ಹೌದು ನಾನು ಇಷ್ಟು ಮಕ್ಕಳು ನಿಧಾನ ಚೋಟು ಜಾಗ ಬಿಡು ಚೋಟು ಇಡೋದಕ್ಕೆ ನೀನು ಅಲ್ಲ ಒಂದು ಅಲ್ಲಿ ಕ್ಲೋಸ್ ಮಾಡಮ್ಮ ತೇಜು ಆ ಬ್ಯಾಗ್ನ ಒಂಚೂರು ಹಿಂದಕ್ಕೆ ಇಕ್ರಿ ಹಿಂದಕ್ಕೆ ಇಕ್ರಿ ನಾವು ಅಲ್ಲಿ ಹೋಗ್ತೀವಿ ಬಾ ಇಲ್ಲಿ ಬಿಡಲ್ಲ ಅಂತೆ ಊಟ ಮಾಡಿಲ್ಲ ಅಂದ್ರೆ ಹಾ ಇಲ್ಲೇ ತಿಂತೀಯಾ ಮೊದಲು ಇದಿರಲಿಲ್ಲ ಇವಾಗ ಮಾಡೋರೆ ಊಟದ ಹಾಲು ಚೆನ್ನಾಗಿ ಮಾಡೋರೆ ದೊಡ್ಡದಾಗಿ ಇನ್ನು ಕಾಲು ಸುಡ್ತವೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಚೆನ್ನಾಗಿ ಮಾಡೋರೆ ತರಕಾರಿ ಎಲ್ಲ ತಂದು ಹಾಕಿರ್ತಾರೆ ತರಕಾರಿ ಎಲ್ಲ ರೈತರು
ನೀವೇನಾ ಭಟ್ರು ಇಲ್ಲಿಗೆ? ನೀವೇನಾ ಭಟ್ರು? ಕೇಳಿದೆ. ಇದು ನಿಮ್ಮ ನೋಡಿರ್ಲಿಲ್ವಲ್ಲ, ಯಾರೋ ಬೇರೆ ಹುಡುಗ ಥರ ಇದ್ರಲ್ಲ ಹೋದ ವರ್ಷ ಬಂದಾಗ. ನೀವೇನಾ? ಅಲ್ಲ, ಬೇರೆಯವ್ರು ಯಾರೋ ಇದ್ರು. ಕೇಸರಿ ಬಾತು ಮಾಡಿರ್ತೀರಾ? ತಿಂಡಿನೂ ಮಾಡ್ತೀರಾ? ತಿಂಡಿ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಊಟ. ಹಾಂ, ಹೌದಾ? ಹಾಂ, ನಾವು ಇಲ್ಲಿ ತಿಂಡಿ ಇರಲ್ಲ ಅಂತ ತಿಂಡಿ ತಿನ್ಕೊಂಬಂದ್ವಿ ನಾವು. ಗೊತ್ತಿರ್ಲಿಲ್ವಲ್ಲ, ಯಾವಾಗ ಸಾಮಾನ್ಯ ಮಧ್ಯಾಹ್ನದ ಹೊತ್ತೇ ಅಲ್ವಾ ಊಟ? ಹೌದಾ? ಎಷ್ಟು ಗಂಟೆವರೆಗೂ? 5 ಗಂಟೆವರೆಗೂ ಬರ್ತಾರಲ್ಲ ಅಲ್ಲ? ಹಾಂ, ಮಾಡಲ್ಲ. ನೀವೇ ಇನ್ನೇನು ರಾತ್ರಿ ಹೊತ್ತು ಇರ್ತಾರೆ? ಅದೇ ನೀವೇ ಇರ್ತೀರ, ಇನ್ಯಾರು ಜನ ಬರಲ್ಲ? ಹೌದಾ? ನಿಮ್ದು ಯಾವ ಊರು? ಹೌದಾ, ಹತ್ರನೇ. ಗೊತ್ತಾಯ್ತು. ಯಾರು? ನಿನ್ನ ಮೊಬೈಲಾ? ಜಾಸ್ತಿ ಚೋಟ ಗಾಳಿ ಜಾಸ್ತಿ. ಈ ದೊಡ್ಡ ಗುಣಿ ಅನ್ನೋದೇ ಗೊತ್ತಾಗಲ್ಲ. ಚಾನಲ್ ಮೇಲೆ ರೋಡು, ಎಷ್ಟು ದೊಡ್ಡ ರೋಡ್ ಮಾಡ್ತಾರೆ ನೋಡ್ರಿ. ದೊಡ್ಡ ಗುಣಿ ಅನ್ನೋದೇ ಗೊತ್ತಾಗಲ್ಲ. ನಾನು ಹುಟ್ಟಿ ಬೆಳೆದಿರೋ ಊರಿದು. ನಾನು ಹುಟ್ಟಿರೋ ಊರು, ಬೆಳೆದಿರೋ ಊರಲ್ಲ. ಅವಾಗೆಲ್ಲ ತೇಜು ಈ ಥರ ಕಲ್ಲು ಮನೆ ಕಣ ಅವಾಗೆಲ್ಲ. ಇವಾಗಷ್ಟೇ ಮೋಲ್ಡ್ ಮನೆ, ಅವಾಗೆಲ್ಲ ಕಲ್ಲು ಮನೆಗಳು. ಇವಾಗ ಹಳ್ಳಿ ಎಲ್ಲ ಹೋಗಿ ಸಿಟಿ ಆಗೋಯ್ತು. ಇಲ್ಲೋಡ ಮನೆಗಳು ಹೆಂಗಿದಾವೆ, ಇಲ್ಲೋಡು ತೇಜು. ಇದು ದೊಡ್ಡ ಗುಡಿ. ಇವಾಗ ದಡಪಜರಿ ಇರೋ ಮನೆ ಗೊತ್ತೇ ಆಗಲ್ಲ, ಯಾವುದು ಅನ್ನೋದೇ ಗೊತ್ತಾಗಲ್ಲಪ್ಪ. ಕೆರೆಯಲ್ಲಿ ಒಂದ್ ಸ್ವಲ್ಪ ನೀರು ಬಂದಿದಾವೆ. ಇಲ್ಲ, ಈ ಕಡೆ ಬಿಡ್ತಾರೆ. ಇದು ಅಲ್ಲೊಂದ್ ದೇವಸ್ಥಾನ ಕಾಣಿಸ್ತೈತೆ ನೋಡು, ಕೆಂಪಮ್ಮ. ಅದ್ರದ್ದು ಜಾತ್ರೆ ಆಗೈತ್ ಕಣ ಮೊನ್ನೆ. ಆ ಜಾತ್ರೆಗಿನ ಯಾವಾಗಲೂ ಪ್ರಸನ್ನ ಮಾರ್ ಕರಿತೀವಿ ಇದು ನಮ್ಮನ್ನ. ಅಲ್ಲ ಕಣ ಚೋಟ, ಏನೋ ಗೊತ್ತಿರೋ ತರನೇ ಮಾತಾಡಿಸ್ತಿರಲ್ಲ ನೀನು ಮತ್ತೆ ನಿಮ್ ಪಪ್ಪ. ಪಾಪ ಅವಾಗ್ಲೇ ಪಾಪ ತಾತ ಯಾರೋ ತಲೆ ಉಳಬಿಟ್ಕೊಂಡು ಇವ್ನು ಯಾರು ಮನೆಗೆ ಹೋಗೋ ತನಕ ಇವ್ನು ಯಾರು ಅಂಕಲ್ ಚೆನ್ನಾಗಿದ್ದೀರಾ? ಲೇಡೀಸ್ನ ಮಾತಾಡಿಸ್ಬಿಟ್ಟೇನ್ರಿ. ಅವರೆಲ್ಲ ಜಡಂದಿರು ಚಿಕ್ಕಂದಿರು. ಈಗ ಇನ್ನೊಬ್ರನ್ನ ಮಾತಾಡ್ಸಿ. ಅಂಕಲ್ ಚೆನ್ನಾಗಿದ್ದೀರಾ? ಇವ್ರನ್ನ ಮಾತಾಡ್ಸ್ರಿ. ದೇವಸ್ಥಾನ ಚೆನ್ನಾಗಿ ಸುಂದರಪ್ಪ. ಅವ್ರೇನೋ ಬೈದ್ರೆ ಚೋಟು, ನೀನು ಯಾರಪ್ಪ ನೀನು ಚಿಕ್ಕ ಹುಡುಗ ಅಂತ ಯಾರಪ್ಪ ನೀನು ಅಂತಾರೆ. ಬೇರೆ ಯಾರನ್ನ ಇದ್ರೆ ಯಾರೇ ನೀನು ಅಂದಿರೋರು. ಇವೆಲ್ಲ ಕಾಣಿಸ್ಕೊಂಡ್ರೆ ಒಳ್ಳೇದಂತೆ ಗೊತ್ತಾ. ಇವೆಲ್ಲ ಸರಸ್ವತಿ ಲೆಕ್ಕ ಇದು. ಎರಡು ಟೀ 2 ಕಾಫಿ. ಕಾಫಿ ಬೇಕನಾ? 2 ಟೀ 2 ಕಾಫಿ. ಅವ್ರ ಅಂಗಡಿಲಿರೋ ಜ್ಯೂಸ್ ಅಲ್ಲ ಅದು. ಬ್ರೂ ಬೇಕೇನು?
ಟೀಗೇನು ಬೇಡ ಸರ್ ನಾರ್ಮಲ್ ಆಗಿ ಹಾಕಿ ಸರ್. ಸುಮ್ಮನಿರಿ ಸರ್ ನೀವು. ಸುಮ್ಮನಿರಿ ಸರ್ ನೀವು. ಕಾಫಿ ಕಡಿಮೆನೆ ಅವನಿಗೆ.